ಚಿಯರ್ಸ್. Cheers. ಇವತ್ತು ನಿಮ್ಗೆಲ್ಲ ಯಾಕೆ ಪಾರ್ಟಿ ಕೊಡ್ತಾ ಇದ್ದೀನಿ ಅಂತ ಗೊತ್ತೇನ್ರೋ? ಇವನ್ಗೋಸ್ಕರ. ಏನೋ ಇವನ್ಗೋಸ್ಕರನ? ಯಾರಣ್ಣ ಇವನು? ನನ್ನ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡಾ? ನೋಡೋದಿಕ್ಕೆ ಸಿಂಪಲ್ಲು, ಮೀಟ್ರು ಸೂಪರು. ಏನಣ್ಣ ಇವನ್ ನೋಡಿದ್ರೆ ಹೀರೋ ಇದ್ದಂಗ ಅವನೇ. ಕಿಂಡಲ್ಲ. ಮುಟ್ ನೋಡು, ಪವರ್ ಏನು ಅಂತ ಗೊತ್ತಾಗುತ್ತೆ. ಅವತ್ತು ಬಾರ ಜಗ್ಗಿ, ನನ್ನ ಜೊತೆ ಇರೋವರೆಗೂ ನೀನೇನು ಭಯ ಬೀಳ್ಬೇಡ. ಹ್ಞೂ ಅಣ್ಣ. ಅಣ್ಣ ಅಣ್ಣ, ಏಯ್ ಏಯ್ ನನ್ನ ಮಗನೇ ನಿಂತ್ಕೊಳ್ಳು. ಜಗ್ಗಿ ಜಗ್ಗಿ ಅಣ್ಣ ಅಣ್ಣ ಬಡ ಬಡ. ನನ್ಗೋಸ್ಕರ ಇನ್ನೊಬ್ಬನ್ ಕೊಡ್ದು ಹೀರೋ ಆಗ್ಬಿಟ್ಟ. ಇಲ್ಲೋಡೋಣ, ಬಾಸ್ ಕಳ್ಸಿದಾರೆ. ಡೀಲ್ ಮಾಡ್ಕೊಟ್ರೆ 75 ಲಕ್ಷ ಕೊಡ್ತಾರಂತೆ. ಅವನು ಯಾರು, ಎಲ್ಲವನೇ ಅಂತ ಹುಡುಕ್ರೋ. ನಾವು ಹುಡ್ತಾ ಇರೋ ವ್ಯಕ್ತಿ ಇವನೇ ಮಚ್ಚ. ಇವನ್ನ ಮುಗಿಸ್ಬಿಟ್ಟು ಡೆಡ್ ಬಾಡಿನ ಬಾಸ್ ಹತ್ರ ತಗೊಂಡೋಣ. ಜಿಂಕೆ ಹುಡ್ಕೊಂಡು ಹುಲಿ ಹೋಗೋದು ನೋಡಿದ್ದೀನಿ, ಹುಲಿನ ಹುಡ್ಕೊಂಡು ಜಿಂಕೆ ಹೋಗಿದ್ ನೋಡೇ ಇಲ್ಲ. ಏನ್ ಅಂಗುರಾಯಿಸ್ತೀಯ? ಇದು ಚಪಾತಿ ಅಡ್ಡ. ಇಲ್ಲಿಗೆ ಬಂದವ್ರಿಗೆ ಚಲ್ಲಾಟದ ಜೊತೆ ಪ್ರಾಣ್ ಸಂಕಟನೂ ತೋರಿಸ್ತೀನಿ. ನೀನ್ ಮುಟ್ಟಿರೋದು ಯಾರನ್ನ ಗೊತ್ತಾ? ಸಾವನ್ನ ಕೊರಳಿಗೆ ಹಾಕೋ ಯಮನ್ನ. ನಿನ್ನ ಹೋರಾಟ ಹಾರಾಟ ಇವತ್ತಿಗೆ ಕೊನೆ ಆಗ್ಬೇಕು. ಮೆಂಟಲ್ ನಾಗ್ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ನಾನು ಬಂದಿರೋದು. ಮೆಂಟಲ್ ನಾಗನ ನೀನು ಹೊಡೆದಿದೀಯಾ ಅಂತ ಜನ ನಂಬಹುದು, ಡಿಪಾರ್ಟ್ಮೆಂಟ್ ನಂಬಹುದು. ಆದ್ರೆ ನಾನ್ ನಂಬಲ್ಲ. ಇವತ್ತಲ್ಲ ನಾಳೆ ಯಾರು ಕೊಲೆಗಾರ ಅಂತ ಪತ್ತೆ ಮಾಡೇ ಮಾಡ್ತೀನಿ. ಪೊಲೀಸ್ ಅಂದ್ರೆ ಕ್ಲೆವರ್, ಪೊಲೀಸ್ ಅಂದ್ರೆ ಟೆರರ್, ಪೊಲೀಸ್ ಅಂದ್ರೆ ಪವರ್, ಪೊಲೀಸ್ ಆಫ್ ಫಾರ್ ಎವರ್. ಖಾಕಿ ಅಂದ್ರೆ ಸುಮ್ನೆ ಅಲ್ಲ, ಸುನಾಮಿ. ಸುನಾಮಿ ಭಯಕ್ಕೆ ಇನ್ನೊಂದು ಹೆಸರೇ ಪೊಲೀಸ್. ಮೆಂಟಲ್ ನಾಗನ್ನ ಚಪಾತಿ ಹೊಡೆದಾಕಿದಾನೆ ಅಂದ್ರೆ ನೀವು ನಂಬ್ತೀರಾ? ಹೌದು ಸರ್, ಅವನೇ ಹೊಡೆದಿರೋದು. ಅವನನ್ನು ಬಿಟ್ರೆ ಬೇರೆ ಯಾರ ಮೇಲಾದ್ರೂ ನಿಮಗೆ ಅನುಮಾನ ಇದೆಯಾ? ನೋ ಸರ್, ನೋ. ಚಪಾತಿಗೆ ಆಪೋಸಿಟ್ ಯಾರು ಇಲ್ವಾ? ಇದ್ರು ಸರ್, ಕಾಟ ಸಕ್ರೆ ಅಂತ. ಆದ್ರೆ ಈಗ ಅವರಿಬ್ರು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಸರ್. ಆ 3 ಜನರಲ್ಲಿ ಯಾರು ಖರಾಬು? ಸಕ್ರೆ ಸರ್, ಅವನೊಂಥರ ಮೆಂಟ್ಲಿದ್ದಂಗೆ, ನೋಡಕ್ಕೆ ಚೈಲ್ಡು, ಆದ್ರೆ ಸಖತ್ ಟೆರರು ಸರ್. ಹೌದಾ? ಹಾ ಸರ್. ನಾನೊಂದ್ಸಲ ನೋಡ್ಬೇಕಲ್ಲ ಸಕ್ರೆನ. ಶೋಕಿ ಏನಾದ್ರೂ ಇದೆಯಾ ಅವನಿಗೆ? ಅವನಿಗೆ ಯಾವ ಶೋಕಿನೂ ಇಲ್ಲ ಸರ್. ಚಪಾತಿಗೆ? ಚಪಾತಿಗೆ ಹುಡುಗಿಯರಂದ್ರೆ ತುಂಬಾ ಶೋಕಿ ಇದೆ ಸರ್. ಅವನೊಂದ್ಸಲ ಯಾವ್ದೋ ಹುಡುಗಿನ ರೇಗಿಸ್ತಾ ಇರ್ಬೇಕಾದ್ರೆ ಈ ಜಗ್ಗಿ ಅವನಿಗೆ ಸರಿಯಾಗಿ ಹೊಡ್ಬಿಟ್ಟ ಸರ್. ಇವನು ಅವನ್ನ ಸುಮ್ನೆ ಬಿಟ್ನಾ? ಸಾರ್, ಇವನು ಸ್ಲಮ್ ಡಾಗ್ ಇದ್ದಾಗೆ ಸಾರ್. ಇವನಿಗೆ ಭಯ ಅನ್ನೋದೇ ಇಲ್ಲ, ಯಾರಿಗೂ ಹೆದರೋದೇ ಇಲ್ಲ ಇವನು. ಐ ಸಿ. ಕನಸು ಬ್ಲಾಕ್ ಅಂಡ್ ವೈಟ್. ಲೇಯ್, ಸಾಹೇಬ್ರು ಕರಿತವ್ರೆ, ಬರ್ಬೇಕಂತೆ, ಬಾರೋ. ಇವಾಗ್ಲೇ ಬರ್ಬೇಕಂತ. ಸರಿ ನಡೀರಿ. ಬಾ.
ಏನ್ ಗ್ರಾಚಾರ ಕಾದಾಯ್ತೋ ಏನೋ. ಹ್ಮ್ ನಡೀಲಿ ಸಾಹೇಬ್ರವ್ರೆ ನಡಿಯ. ಮೀಸೆ ಜೋರಾಗೈತೆ ದೊಡ್ಡ ಸಾಹೇಬ್ರು. ಆಮೇಲೆ ಮಾತಾಡ್ತೀನಿ. ಅಯ್ಯೋ ಸರ್ ಇವನೇ ಸರ್ ಜಗ್ಗಿ ಅಂದ್ರೆ. ನೀನೇನ ಜಗ್ಗಿ? ಹ್ಞೂ ಸಾರ್. ಜಗ್ಗಿ ಅಲಿಯ ಸ್ಲಮ್ ಡಾಗ್. ಏನ್ ಕೆಲಸ ಮಾಡ್ತೀಯ? ಪೇಪರ್ ಆಯ್ತು ಸರ್. ಪೇಪರ್ ಹಾಯೋನಿಗೆ ಚಪಾತಿ ಅನ್ನೋ ರೌಡಿ ಜೊತೆ ಏನ್ ವ್ಯವಹಾರ? ಅದು ಅದು ಮೆಂಟಲ್ ನಾಗನ್ನ ಮರ್ಡರ್ ಮಾಡಿದ್ದಿನ ನೀನ್ ಅವನ್ ಜೊತೆ ಏನ್ ಮಾಡ್ತಿದ್ದೆ? ಸಾರ್ ಏನೂ ಮಾಡ್ತಿರ್ಲಿಲ್ಲ. ನೈಟ್ ಆ ರೋಡಲ್ಲಿ ನಡ್ಕೊಂಡ್ ಬರ್ತಿದ್ದೆ ಅಷ್ಟೇ ಸಾರ್. ಅಷ್ಟೇನಾ? ಇಲ್ಲ ನೀನೇನಾದ್ರೂ ಆ ಮೆಂಟಲ್ ನಾಗ್ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ಯಾ? ಸಾರ್ ನಮ್ಮಂತ ಪೇಪರ್ ಹಾಕೊಂಡ್ ತಿನ್ನೋರ್ಗೆ ಅವೆಲ್ಲ ಯಾಕೆ ಬೇಕು ಸಾರ್? ಸುಳ್ಳು ಹೇಳಿದ್ರೆ ಚರ್ಮ ಸುಲಿದ್ ಬಿಡ್ತೀನಿ ನನ್ನ ಮಗನೇ. ನಮ್ಮ ತಾಯಣ್ಣಗೂ ನನಗೂ ಅವನಿಗೂ ಏನೂ ಸಂಬಂಧ ಇಲ್ಲ ಸರ್. ನಿಜವಾಗ್ಲೂ ಆ ಚಪಾತಿ ನನಗೆ ಪರಿಚಯನೇ ಇಲ್ವಾ? ಸಾರ್ ಒಂದ್ಸರಿ ನಮ್ಮ ಮೇರೆ ಹೆಣ್ಮಕ್ಳನ್ನ ಕೆಡ್ಸಕ್ ಬಂದಿದ್ದ ಸರ್. ಅವಾಗ ಚೆನ್ನಾಗಿ ಬಾರ್ಸ್ ಕಳ್ಸಿದೆ ಅಷ್ಟೇ ಸರ್. ಅಷ್ಟೇನಾ? ಅಷ್ಟೇ ಸರ್. ನಂಗೆ ಇನ್ನೇನು ಗೊತ್ತಿಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಓಕೆ ಸರ್. ಓಕೆ ಓಕೆ ಬೇಕಾದಾಗ ಹೇಳಿ ಕಳಿಸ್ತೀನಿ. ಮತ್ತೆ ಸ್ಟೇಷನ್ಗೆ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನೀನೇ ಕೊಲೆ ಮಾಡಿದ್ಯಾ ಅಂತ ಕೇಸ್ ಫಿಟ್ ಮಾಡಿ ಒಳಗೆ ಹಾಕ್ತೀನಿ. ಸಾರ್ ಕಳ್ಸ್ಕೋ. ಪತ್ನಿಯಿಂದಲೇ ಪತಿ ಹತ್ಯೆ. ಮಾಮೂಲಿ. ಮದುವೆ ಆದ 1 ವರ್ಷಕ್ಕೆ ಡೈವರ್ಸ್. ಪ್ರಪಂಚ ಹಾಳಾಗೋಯ್ತು. ಈ ಸಮಸ್ಯೆಗೆ ಒಂದೇ ಉತ್ತರ, ನನ್ನ ಹತ್ರ ಔಷಧಿ ತಗೊಳ್ಳಿ. ಪರಮಾತ್ಮ. ಅಮ್ಮ ಯಾಕಕ್ಕ ಹಂಗೆ ನೋಡ್ತಾ ಇದ್ದೀರಾ? ನಾನು ನೋಡಿಯಕ್ಕೆ ಬಂದಿಲ್ಲ ತಾನೆ. ಯಾಕೆ ಅಂತ ಹೇಳಿ ನನಗೊಂಥರ ಆಗ್ತಾ ಇದೆ. ಒಂಥರ ಆಗ್ತಾ ಇದ್ಯಾ? ನನಗ್ ಮಕ್ಳಿಲ್ಲ ಅಂತ ನಿನ್ನ ಹತ್ರ ಔಷಧಿ ಕೊಡ್ಸಕ್ಕೆ ನನ್ ಗಂಡನ್ ಕರ್ಕೊಂಡ್ ಬಂದ್ರೆ ಪಕ್ಕದ ಮನೆಯೊಳಗ್ 3 ತಿಂಗಳು. ನಿನ್ ಗಂಡನ್ಗೆ ಔಷಧಿ ಕೊಟ್ರೆ ಪಕ್ಕದ ಮನೆಗೆ 3 ತಿಂಗಳ? ಇದಕ್ಕೂ ಅದಕ್ಕೆ ಏನಕ್ಕೆ ಸಂಬಂಧ? ಏನ್ ಸಂಬಂಧನಾ? ಅವಳು ಹೊಟ್ಟೆಲಿರೋ ಮಗುಗೆ ನನ್ ಗಂಡನೇ ಕಾರಣ. ಅಯ್ಯೋ, ನಿನಗೆ ಮಕ್ಕಳ ಫಲ ಸಿಗಲಿ ಅಂತ ನಿನ್ ಗಂಡನ್ ಕರ್ಕೊಂಬಂದು ಔಷಧಿ ಕುಡಿಸಿದ್ರೆ ಮುಂಡೆ ಮಗ ಪಕ್ಕದಲ್ದಲ್ಲಿ ಹೋಗಿ ಬೆಳೆ ಇಕ್ಬಿಟ್ಟವನಲ್ಲ. ಛೇ, ಒಂದ್ ಕೆಲಸ ಮಾಡಿ. ಏನು? ಅವಳ ಗಂಡನ್ ಕರ್ಕೊಂಬನ್ನಿ, ಅವನ್ಗೆ ಔಷಧಿ ಕೊಡ್ತೀನಿ. ಅವಾಗ ನೀವು 3 ತಿಂಗಳಾಗತ್ತೆ. ಹೆಂಗೆ? ಏನೋ ಅಂದೆ ಕರಿ ನನ್ ಮಗ್ಳೆ. ಏನೋ ಅಂದೆ ನೀನು? ಔಷಧಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಮಗು ಹೊಡ್ಸಂಗ್ ಮಾಡ್ತೀಯ ನೀನು. ನಿಂತ್ಕೊಳ್ಳಲೇ. ಏನ್ ಮಾಡೋದು? ಅಮ್ಮಮ್ಮ, ಸಾಕ್ತಾ ಇಲ್ವೇ? ತಪ್ಸ್ಕೊಂಡು ಎಲ್ಲಿ ಹೋಗೋದು? ಏನ್ ಮಾಡೋದು? ಅಮ್ಮ. ಏಯ್, ಇದೇನೋ ಜಗ್ಗಿ ಇಲ್ಲಿ ಕೂತಿದ್ಯಾ? ಅಲ್ವಲೇ, ಅವನ ಜೊತೆ ಸೇರ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ. ಅವನು ಸವಾಸ ಮಾಡಿದ್ರೆ ಜೈಲು ಊಟ ಗ್ಯಾರಂಟಿ ನಿನಗೆ. ಬಿಟ್ಬಿಡ ಅವನ ಸವಾಸ ಬೇಡ. ಮತ್ತೇನ್ ಮಾಡೋದು? ಏನು ಕೆಲ್ಸ ಇಲ್ಲ ನಾವು. ನೀನೇ ಆದ್ರೆ ಕೆಲಸ ಕೊಡ್ಸ್ಬಿಡು ಹೋಗ್ಲಿ. ನಾನೇ ಕೊಡ್ಸದ? ಏನು ಕೆಲಸ ಕೊಡ್ಸೋದು ಇವನಿಗೆ? ಏನು ಕೆಲಸ ಕೊಟ್ರು ಮಾಡ್ತೀಯಾ? ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ನಾನು. ನಿನ್ನ ಬಾಡಿಗೆ ಗುಜರಿ ಕೆಲಸನೇ ಕರೆಕ್ಟು. ನಡಿ, ರೆಡ್ಡಿ ಹತ್ರ ಕೆಲಸ ಕೊಡಿಸ್ತೀನಿ. ಸರಿ ನಡಿ. ಇಡ್ಕೋ, ಸೂಟ್ ಕೇಸ್ ಇಡ್ಕೋ. ಸೂಟ್ ಕೇಸು ಇಡ್ಕೋ. ಓ, ಈಗ ಬರ್ಲಿ, ಅವಳು ಇವನ್ ಕೈಲಿ ಓಡಿಸ್ತೀನಿ. ಸುಮ್ಮನೆ ತಲೆಗೆ ಎರ್ಬೆ ಹುಳ ಬಿಟ್ಕೊಂಡ್ಬಿಟ್ಟಿದ್ನೆ. ಏನ್ ಜಾಕ್, 1 ವಾರದಿಂದ ಎಲ್ಲ ಹಾಳಾಗೋಗಿದ್ದೆ. ನಿಮ್ ಏರಿಯಾದಲ್ಲಿ ಇರೋರ್ಗೆ ಶೂರಿಟಿ ಆಗ್ತಲ್ಲ, ಆ ಕಲೀಲ. 3 ತಿಂಗಳಿಂದ ಕಂತು ಕಟ್ಟಿಲ್ಲ, ಗಾಡಿನೂ ಸೀಸ್ ಆಗಿಲ್ಲ. ಆಗ್ಲೇ ಮತ್ತೊಂದ್ ಗಿರಾಕಿನ್ ಕರ್ಕೊಂಡ್ ಬಂದಿದ್ಯಾ? ಇವನ್ ಗಿರಾಕಿ ಅಲ್ಲ, ಕೆಲಸ ಕೊಡೋನ್ಗೆ. ತುಂಬಾ ಒಳ್ಳೆ. ನನ್ನ ಹತ್ರ ಇವನು ಕೊಡೋ ಕೆಲಸ ಯಾವ್ದು ಇಲ್ವಲ್ಲೋ. ನೀವೇನ್ ಕೆಲಸ ಕೊಟ್ರೆ ಮಾಡ್ತೀನಿ ಬಾಸ್. ಯಾರನ್ನಾರು ಎತ್ತಾಕೊಂಡ್ ಬಾ ಅಂದ್ರೆ ಎತ್ತಾಕೊಂಡ್ ಬರ್ತೀಯಾ? ಸುಮ್ನೆ ತೋರಿಸಿ ಸಾಕು. ಒಂದ್ ಕೆಲಸ ಮಾಡು, ನಮ್ಮ ಏರಿಯಾದಲ್ಲಿರೋ ಕಲೀಲ್ ಗಾಡಿನ ಸೀಸ್ ಮಾಡಿ ಎತ್ತಾಕೊಂಬರ ಕೇಳು. ಆಮೇಲೆ ಕೆಲಸ ಕನ್ಫರ್ಮ್ ಮಾಡ್ತೀನಿ. ಅಷ್ಟತನ ಬಾಸ್, ಹಿಂಗೋಗಿ ಎತ್ತಾಕೊಂಡ್ ಬರ್ತೀನಿ. ನೋಡೋಣ. ಥ್ಯಾಂಕ್ ಯು. ಕುತ್ಕೊಳ್ರೋ ಬೇಗ. ಏನಪ್ಪಾ ಜಗ್ಗಿ, ನಿನ್ ಕೆಲಸ ಕೊಡ್ಸಿದ್ಯಾ? ಸೂಪರ್ ಅಣ್ಣ ನೀವು. ನನಗೆ ಎಣ್ಣೆ ಕೊಡ್ಸಲ್ವಾ? ನಿಮ್ಗಿಲ್ಲ ಅಂತೀನ. ಬನ್ನಿ ಅಣ್ಣ ಹೋಗೋಣ. ನಡಿ. ಬನ್ನಿ.